ನಮಸ್ಕಾರ ಸ್ನೇಹಿತರೆ, ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸ ಬಂತೆಂದರೆ ಪ್ರತಿಯೊಂದು ಮನೆಯಲ್ಲೂ ಹಬ್ಬದ ಸಂಭ್ರಮ ಶುರುವಾಗುತ್ತದೆ. ಅದರಲ್ಲೂ ಮಹಿಳೆಯರು ಅತ್ಯಂತ ಭಕ್ತಿಯಿಂದ ಆಚರಿಸುವ ಪವಿತ್ರ ವ್ರತವೆಂದರೆ ವರಮಹಾಲಕ್ಷ್ಮಿ ವ್ರತ. ಆದರೆ ಈ ವ್ರತದ ಹಿಂದೆ ಇರುವ ಅದ್ಭುತವಾದ ಚರಿತ್ರೆ ನಿಮಗೆ ಗೊತ್ತೇ? ಇಂದು ನಾವು ಕೇಳಲಿರುವುದು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದ ಚಾರುಮತಿಯ ಅದ್ಭುತ ಕಥೆ. ಪುರಾಣಗಳಲ್ಲಿ ಹೇಳಲಾಗುವ ಕಥೆಯ ಪ್ರಕಾರ ಹಿಂದೆ ಮಗಧ ದೇಶದಲ್ಲಿ ಚಾರುಮತಿ ಎಂಬ ಒಬ್ಬ ಸತಿ ಸಾಧ್ವಿ ವಾಸಿಸುತ್ತಿದ್ದಳು. ಚಾರುಮತಿ ತುಂಬ ಸರಳ ಸ್ವಭಾವದವಳು, ದೇವರಲ್ಲಿ ಅಪಾರ ಭಕ್ತಿ ಹೊಂದಿದ್ದಳು. ತನ್ನ ಪತಿ, ಅತ್ತೆ, ಮಾವ ಮತ್ತು ಕುಟುಂಬದವರನ್ನು ಪ್ರೀತಿ ಹಾಗೂ ಗೌರವದಿಂದ ನೋಡಿಕೊಳ್ಳುತ್ತಿದ್ದಳು. ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ದೇವರ ಮೇಲಿನ ನಂಬಿಕೆಯನ್ನು ಮಾತ್ರ ಅವಳು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಚಾರುಮತಿಯ ಈ ನಿಷ್ಕಲ್ಮಶ ಭಕ್ತಿಯನ್ನು ಕಂಡ ಮಹಾಲಕ್ಷ್ಮೀ ದೇವಿಗೆ ಅವಳ ಮೇಲೆ ಸಂತೋಷವಾಯಿತು. ಒಂದು ರಾತ್ರಿ ಚಾರುಮತಿ ಗಾಢ ನಿದ್ದೆಯಲ್ಲಿದ್ದಾಗ ಅವಳ ಕನಸಿನಲ್ಲಿ ಮಹಾಲಕ್ಷ್ಮೀ ದೇವಿಯು ಪ್ರತ್ಯಕ್ಷಳಾದಳು. ದೇವಿಯ ದರ್ಶನದಿಂದ ಚಾರುಮತಿ ಆಶ್ಚರ್ಯಚಕಿತಳಾದಳು. ಆಗ ಮಹಾಲಕ್ಷ್ಮೀ ದೇವಿಯು ಹೀಗೆ ಹೇಳಿದಳು: ಚಾರುಮತಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ನನ್ನನ್ನು ವರಮಹಾಲಕ್ಷ್ಮಿಯಾಗಿ ಭಕ್ತಿಯಿಂದ ಪೂಜಿಸು. ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವವರಿಗೆ ನನ್ನ ಅನುಗ್ರಹ ದೊರೆಯುತ್ತದೆ ಎಂದು ಹೇಳಿ ದೇವಿಯು ಅಂತರ್ಧನಾದಳು. ಬೆಳಗ್ಗೆ ಎದ್ದ ಚಾರುಮತಿಗೆ ತನ್ನ ಕನಸು ನೆನಪಾಯಿತು. ಅವಳು ತಕ್ಷಣ ತನ್ನ ಕುಟುಂಬದವರಿಗೆ ಈ ವಿಷಯವನ್ನು ತಿಳಿಸಿದಳು. ಎಲ್ಲರೂ ಸಂತೋಷದಿಂದ ದೇವಿಯ ಆರಾಧನೆ ಮಾಡಲು ನಿರ್ಧರಿಸಿದರು. ನಿಗದಿತ ಶುಕ್ರವಾರದಂದು ಚಾರುಮತಿ ಮುಂಜಾನೆ ಎದ್ದು ಮನೆ ಸ್ವಚ್ಛಗೊಳಿಸಿದಳು. ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕಿದಳು. ಮಂಗಳವಾರ ಕಳಶವನ್ನು ಸ್ಥಾಪಿಸಿ ಅದರಲ್ಲಿ ಮಹಾಲಕ್ಷ್ಮೀ ದೇವಿಯ ಸಾನ್ನಿಧ್ಯವನ್ನು ಭಾವಿಸಿ ಭಕ್ತಿಯಿಂದ ಪೂಜೆ ಆರಂಭಿಸಿದಳು. ಅರಿಶಿನ, ಕುಂಕುಮ, ಹೂವು, ಹಣ್ಣು, ನೈವೇದ್ಯಗಳನ್ನು ಸಮರ್ಪಿಸಿ ದೇವಿಯನ್ನು ಪ್ರಾರ್ಥಿಸಿದಳು. ಚಾರುಮತಿಯೊಂದಿಗೆ ಅನೇಕ ಮಹಿಳೆಯರು ಭಕ್ತಿಯಿಂದ ವ್ರತವನ್ನು ಆಚರಿಸಿದರು. ಪೂಜೆ ಮುಗಿದ ನಂತರ ಒಂದು ಅದ್ಭುತ ಘಟನೆ ನಡೆಯಿತು ಎಂದು ಪುರಾಣ ಕಥೆ ಹೇಳುತ್ತದೆ. ಚಾರುಮತಿ ಮತ್ತು ಆಕೆಯೊಂದಿಗೆ ವ್ರತ ಆಚರಿಸಿದ ಮಹಿಳೆಯರಿಗೆ ದೇವಿಯ ಅನುಗ್ರಹದ ಸಂಕೇತವಾಗಿ ಮಂಗಳಕರವಾದ ಆಭರಣಗಳು ದೊರೆತವು ಎಂದು ಹೇಳಲಾಗುತ್ತದೆ. ಅದನ್ನು ಕಂಡ ಎಲ್ಲರೂ ಆಶ್ಚರ್ಯಚಕಿತರಾದರು. ಇದು ಮಹಾಲಕ್ಷ್ಮೀ ದೇವಿಯ ಕೃಪೆ, ನಮ್ಮ ಭಕ್ತಿಗೆ ದೇವಿಯ ಆಶೀರ್ವಾದ ಸಿಕ್ಕಿದೆ ಎಂದು ಸಂತೋಷಪಟ್ಟರು. ಆ ದಿನದಿಂದ ವರಮಹಾಲಕ್ಷ್ಮಿ ವ್ರತವು ಭಕ್ತಿ ಮತ್ತು ಸೌಭಾಗ್ಯದ ಸಂಕೇತವಾಗಿ ಪ್ರಸಿದ್ಧವಾಯಿತು ಎಂಬುದು ಈ ಕಥೆಯ ನಂಬಿಕೆ. ಸ್ನೇಹಿತರೆ, ಈ ಕಥೆ ನಮಗೆ ಒಂದು ಸುಂದರವಾದ ಸಂದೇಶವನ್ನು ನೀಡುತ್ತದೆ. ದೇವರನ್ನು ಪೂಜಿಸುವುದು ಎಂದರೆ ಕೇವಲ ಐಶ್ವರ್ಯವನ್ನು ಕೇಳುವುದಲ್ಲ. ಒಳ್ಳೆಯ ಮನಸ್ಸು, ಕುಟುಂಬದ ಮೇಲಿನ ಪ್ರೀತಿ, ಹಿರಿಯರ ಮೇಲಿನ ಗೌರವ, ನಿಸ್ವಾರ್ಥ ಸೇವೆ ಮತ್ತು ನಂಬಿಕೆಯೊಂದಿಗೆ ಬದುಕುವುದೇ ನಿಜವಾದ ಭಕ್ತಿ. ಚಾರುಮತಿಯ ಜೀವನ ನಮಗೆ ಇದೇ ಪಾಠವನ್ನು ಕಲಿಸುತ್ತದೆ. ನಮ್ಮ ಮನಸ್ಸಿನಲ್ಲಿ ನಂಬಿಕೆ ಇದ್ದಾಗ ಕಷ್ಟದ ಸಮಯದಲ್ಲೂ ಧೈರ್ಯದಿಂದ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಈ ವರಮಹಾಲಕ್ಷ್ಮಿ ವ್ರತದ ಪವಿತ್ರ ದಿನದಂದು ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮನೆಗಳಲ್ಲೂ ಸುಖ, ಶಾಂತಿ, ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ವರಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಅದ್ಭುತ ಕಥೆಗಳು ಮತ್ತು ಜೀವನಕ್ಕೆ ಸ್ಫೂರ್ತಿ ನೀಡುವ ಮಾತುಗಳಿಗಾಗಿ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.